ಎಲ್ಲರಿಗೂ ಆತ್ಮೀಯ ಸ್ವಾಗತ. ಕಲ್ಲುಗಳಲ್ಲೂ ಕತೆ ಹೇಳುವ ಹಂಪಿಯನ್ನು ನೋಡಲು ನಾವು ಇಂದು ಕಮಲಾಪುರದಿಂದ ಹಂಪಿಯಲ್ಲಿರುವ ಶ್ರೀ ವಿರೂಪಾಕ್ಷ ದೇವಾಲಯಕ್ಕೆ ಹೊರಟಿದ್ದೇವೆ. ಭಾರತದ ಪಾಂಪೆ ಎಂದು ಹೆಸರಾದ ಹಂಪಿಯನ್ನು ವಿಜಯನಗರದ ಅರಸರ ವಾಸ್ತುಶಿಲ್ಪದ ತವರು ಮನೆ ಎನ್ನಲಾಗುತ್ತದೆ. ಇಲ್ಲಿ ಅನೇಕ ಸ್ಮಾರಕಗಳಿವೆ. ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಸ್ಮಾರಕಗಳಂತಂದರೆ ಶ್ರೀ ವಿಜಯ ವಿಠಲ ಸ್ವಾಮಿ ದೇವಾಲಯ, ಕಲ್ಲಿನ ರಥ, ಹಜಾರ ರಾಮಸ್ವಾಮಿ ದೇವಾಲಯ, ಕೋದಂಡ ರಾಮಸ್ವಾಮಿ ದೇವಾಲಯ, ಕೃಷ್ಣಸ್ವಾಮಿ ದೇವಾಲಯ, ಲೋಟಸ್ ಮಹಲ್, ರಾಣಿಯರ ಸ್ನಾನಗೃಹ, ರಾಜರ ತುಲಾಭಾರ, ಇನ್ನೂ ಮುಂತಾದ ನೂರಾರು ದೇವಾಲಯಗಳು, ಸ್ಮಾರಕಗಳು ಇಲ್ಲಿ ಕಂಡುಬರುತ್ತವೆ. ನಾನು ಈ ಬಗ್ಗೆ ಈಗಾಗಲೇ ಈ ಹಂಪಿಯ ಸ್ಮಾರಕಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಪ್ರಸ್ತುತ ಈ ವಿಜಯನಗರದ ರಾಜಧಾನಿ ವೈಭವಿತವಾಗಿರ್ತಕ್ಕಂಥ ಹಂಪಿಯಲ್ಲಿರುವಂತಹ ಐತಿಹಾಸಿಕ, ಧಾರ್ಮಿಕ, ಪವಿತ್ರ, ಪೂಜ್ಯ, ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಶ್ರೀ ವಿರೂಪಾಕ್ಷ ದೇವರ ದರ್ಶನವನ್ನು ಪಡೆದುಕೊಳ್ಳೋಣ. ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಹಂಪಿಯ ಬಗ್ಗೆ ಎಲ್ಲರೂ ಕೇಳಿದ್ದೀರಿ, ಆದರೆ ಕೆಲವರಿಗೆ ನೋಡಲು ಆಗಿರುವುದಿಲ್ಲ. ಅದಕ್ಕಾಗಿ ಇಂದು ಈ ದೇವರ ದರ್ಶನವನ್ನು ಪಡೆದುಕೊಂಡು ಪವಿತ್ರ ಪಾವನರಾಗೋಣ. ಇತಿಹಾಸವು ಕಲ್ಲುಗಳ ರೂಪದಲ್ಲಿ ಜೀವಂತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸ್ಥಳವೇ ಈ ಹಂಪಿ ಎಂದು ಹೇಳಬಹುದು. ಈ ಹಂಪಿಯಲ್ಲಿ ಇರ್ತಕ್ಕಂಥ ವಿರೂಪಾಕ್ಷ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥ ದೇವಾಲಯವಾಗಿದೆ. ಇದು ಅತ್ಯಂತ ಪುರಾತನ ಮತ್ತು ಪವಿತ್ರ ಪೂಜ್ಯ ಕ್ಷೇತ್ರವಾಗಿರ್ತಕ್ಕಂಥದ್ದು. ಇಲ್ಲಿನ ಮುಖ್ಯ ಮೂರ್ತಿಯು ವಿರೂಪಾಕ್ಷ ರೂಪದ ಶಿವಲಿಂಗವಾಗಿದ್ದು ಆತನನ್ನು ಪಂಪಾಪತಿ ಎಂದು ಕರೆಯುತ್ತಾರೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ 160 ಅಡಿ ಎತ್ತರದ ಭವ್ಯವಾದ 9 ಅಂತಸ್ತಿನ ಗೋಪುರವಿದೆ. ಇದನ್ನು ನೀವು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ಈ ಗೋಪುರ ಎಷ್ಟೊಂದು ಎತ್ತರವಾಗಿದೆ, ಎಷ್ಟೊಂದು ಆಶ್ಚರ್ಯಕರವಾಗಿ ರಾಜರು ಅದನ್ನು ಕಟ್ಟಿಸಿದ್ದಾರೆ ಎಂಬುದನ್ನು ನೀವು ನೋಡುತ್ತಿದ್ದೀರಿ. ಈ ದೇವಾಲಯದ ಒಂದು ಪ್ರಮುಖ ಆಕರ್ಷಣೆ ಏನಪ್ಪ ಅಂತಂದರೆ, ಈ ದೇವಾಲಯದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಗೋಪುರದ ತಲೆ ಕೆಳಗಾದ ನೆರಳು ದೇವಾಲಯದ ಒಳಗಿನ ಗೋಡೆಯ ಮೇಲೆ ಬೀಳುತ್ತದೆ. ನೋಡ್ರಿ, ಎಷ್ಟೊಂದು ಆಶ್ಚರ್ಯಕರ ಅಲ್ಲವೇ? ಹಂಪಿಯಲ್ಲಿರುವ ಅವಶೇಷಗಳ ನಡುವೆ ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಈ ದೇವಾಲಯದ ಪೂಜೆ ನಡೆದುಕೊಂಡು ಬಂದಿರೋದು ಕೂಡ ಒಂದು ವಿಶೇಷವಾಗಿದೆ. ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಡೆಯುವ ಹಂಪಿ ರಥೋತ್ಸವವು ಕೂಡ ಇಲ್ಲಿನ ಒಂದು ದೊಡ್ಡ ಹಬ್ಬವಾಗಿದೆ ಅಂತ ತಿಳ್ಕೊಂಡು ಹೇಳಬೇಕಾಗ್ತದೆ. ಹೀಗೆ ದಕ್ಷಿಣ ಭಾರತದ ಅತಿ ದೊಡ್ಡದಾಗಿರ್ತಕ್ಕಂಥ ಹಾಗೂ ಜನಪ್ರಿಯವಾಗಿರ್ತಕ್ಕಂಥ ದೇವಾಲಯಗಳ ನಗರ ಈ ಹಂಪಿ ಅಂತೇಳಿ ಹೇಳಬೇಕಾಗ್ತದೆ. ಕಲ್ಲಿನಲ್ಲಿ ಕಲಾತ್ಮಕತೆಯನ್ನು ಈ ವಿರೂಪಾಕ್ಷ ದೇವಾಲಯವನ್ನು ಹೊಂದಿದೆ. ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ನಡೆಯುವ ಹಂಪಿ ರಥೋತ್ಸವ ಇಲ್ಲಿನ ಬಹುದೊಡ್ಡವಾಗಿರ್ತಕ್ಕಂಥ ಹಬ್ಬವಾಗಿದೆ. ದಕ್ಷಿಣ ಭಾರತದ ಅತಿ ವಿಶಿಷ್ಟ ಹಾಗೂ ಜನಪ್ರಿಯ ದೇವಾಲಯಗಳ ನಗರ ಇದಾಗಿದೆ. ತುಂಗಭದ್ರಾ ನದಿಯ ದಂಡೆಯ ಮೇಲೆ ಹಂಪಿ ಎಂಬ ಕಲಾಕುಸರಿ ಅರಳಿ ನಿಂತಿದೆ. ಅಂದರೆ ತುಂಗಭದ್ರೆಯ ತೀರದಲ್ಲಿ ಹಂಪಿಯ ಕಲ್ಲಿನ ರಥದಲ್ಲಿ ಕಾಲವೇ ಸ್ತಬ್ಧವಾಗಿ ನಿಂತಂತಿದೆ ಎಂಬ ಗಾದೆ ಮಾತಿನಂತೆ ಇದೊಂದು ಪವಿತ್ರ, ಪೂಜ್ಯ, ಆಧ್ಯಾತ್ಮಿಕ, ಆಕರ್ಷಣೀಯ ಆರಾಧನಾ ಸ್ಥಳ ಈ ದೇವಾಲಯ ಆಗಿದೆ ಅಂತ ತಿಳ್ಕೊಂಡು ಹೇಳ್ಬೋದು. ಹಂಪಿಯನ್ನು ಹಾಳು ಕೊಂಪೆ ಎಂದು ಕೆಲವೊಮ್ಮೆ ಬಣ್ಣಿಸಲಾಗುತ್ತದೆ. ಏಕೆಂದರೆ ಇಲ್ಲಿನ ನೂರಾರು ಕಲ್ಲಿನ ಕಟ್ಟಡಗಳು, ಕೆತ್ತನೆಗಳು ನಶಿಸಿ ಹಾಳಾಗಿ ಹೋಗಿವೆ.
ಇಂತಹ ಹಾಳಾದ ಅವಶೇಷಗಳ ನಡುವೆಯೂ ಈ ದೇಗುಲ, ಈ ಒಂದು ದೇವಾಲಯ ಭವ್ಯವಾಗಿ ಪ್ರವಾಸಿಗರನ್ನು, ಭಕ್ತಾದಿಗಳನ್ನು ಕೈಬೀಸಿ ಕರೆಯುತ್ತದೆ. ಕನಸಿನ ಸಾಮ್ರಾಜ್ಯಗಳ ಅವಶೇಷಗಳ ನಡುವೆ ನೂರಾರು ಕಥೆಗಳನ್ನು ಹೇಳುವ ಈ ಪುಣ್ಯಭೂಮಿ ಹಂಪಿ ಎಂದು ಹೇಳಲಾಗುತ್ತದೆ. ಈ ದೇವಾಲಯದ ಮುಖ್ಯ ಗೋಪುರದ ನೆರಳು ಒಂದು ಸಣ್ಣ ಕಿಂಡಿಯ ಮೂಲಕ ಗರ್ಭಗುಡಿಯ ಹಿಂಭಾಗದ ಗೋಡೆಯ ಮೇಲೆ ಅದು ತಲೆ ಕೆಳಗಾಗಿ ಕಾಣುತ್ತದೆ. ಇದು ಅಂದಿನ ಶಿಲ್ಪಿಗಳ ವೈಜ್ಞಾನಿಕ ಜ್ಞಾನಕ್ಕೆ, ಅವರ ನಾಲೆಜ್ಗೆ ಒಂದು ಸಾಕ್ಷಿಯಾಗಿದೆ ಅಂತೇಳಿ ಹೇಳ್ಬೋದು. ಇನ್ನೊಂದು, ಈ ದೇವಾಲಯದ ಮೇಲ್ಛಾವಣಿ ಮೇಲೆ ವಿಜಯನಗರ ಶೈಲಿಯ ಸುಂದರವಾಗಿರ್ತಕ್ಕಂಥ ವರ್ಣಚಿತ್ರಗಳನ್ನು ನಾವು ಇಂದಿಗೂ ಕೂಡ ಈ ವಿಡಿಯೋದಲ್ಲಿ ನೋಡಬಹುದು. ಇದು ಈಗ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿದೆ. ಅಂದರೆ ಈ ಹಂಪಿ ದಿ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೇವೆ. 1510ರಲ್ಲಿ ಕೃಷ್ಣದೇವರಾಯನು ತನ್ನ ಪಟ್ಟಾಭಿಷೇಕದ ನೆನಪಿಗಾಗಿ ಈ ದೇವಸ್ಥಾನದ ಮುಂದಿನ ಬೃಹತ್ ರಾಜಗೋಪುರವನ್ನು ಮತ್ತು ರಂಗಮಂಟಪವನ್ನು ನಿರ್ಮಿಸಿದನು. ಇಲ್ಲಿನ ಸುಂದರವಾದ ಕಂಬಗಳು ಮತ್ತು ಇತರ ಕೆತ್ತನೆಗಳು ಇವನ ಕಾಲದ್ದಾಗಿವೆ ಎಂದು ಹೇಳಲಾಗುತ್ತದೆ. ಪ್ರಾಚೀನ ಹಿನ್ನೆಲೆಯನ್ನು ನೋಡೋದಾದರೆ ಈ ದೇವಸ್ಥಾನ 7ನೇ ಶತಮಾನದಲ್ಲಿ ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯಕ್ಕಿಂತ ಹಳೆಯದಾಗಿದೆ ಎಂದು ಹೇಳಲಾಗುತ್ತದೆ. ಅಂದರೆ 7ನೇ ಶತಮಾನದ ಶಾಸನಗಳ ಪ್ರಕಾರ ಇದು ಒಂದು ಪ್ರಾರಂಭದಲ್ಲಿ ಚಿಕ್ಕ ಗುಡಿಯಾಗಿ ಪ್ರಾರಂಭವಾಯಿತು. ಪಂಪ ಎಂಬ ಸ್ಥಳೀಯ ದೇವತೆ, ಅಂದರೆ ಬ್ರಹ್ಮನ ಮಾನಸ ಪುತ್ರಿ ಅಥವಾ ಇನ್ನೊಂದು ಹೆಸರು ತುಂಗಭದ್ರಾ ನದಿಯ ಪುತ್ರಿ, ಶಿವನನ್ನು ಮೆಚ್ಚಿಸಲು ತಪಸ್ಸು ಮಾಡಿ ಇಲ್ಲಿಯೇ ವಿವಾಹವಾದಳು ಎಂಬ ಪೌರಾಣಿಕ ಹಿನ್ನೆಲೆಯೂ ಕೂಡ ಈ ಒಂದು ಪೂಜ್ಯ ಪವಿತ್ರ ಈ ದೇವಸ್ಥಾನಕ್ಕೆ ಇದೆ. ಹಂಪಿಯು ಕೇವಲ ಹಾಳು ಬಿದ್ದು ಕಲ್ಲುಗಳಲ್ಲ, ಇವು ನಮ್ಮ ಪೂರ್ವಜರ ಕಲಾ ನೈಪುಣ್ಯತೆಯ ಅಮರ ಸಾಕ್ಷಿಗಳು ಎಂಬ ಮಾತಿನಂತೆ ಈ ಮಹಾದ್ವಾರದ ಮೂಲಕ ಒಳಗೆ ಸಾಗಿದರೆ ದೇವಾಲಯದಲ್ಲಿ ದೊಡ್ಡ ಪ್ರಾಕಾರವಿದೆ. ಈ ಪ್ರಾಕಾರವು ಸುಮಾರು 510 ಅಡಿ ಅಗಲವಾಗಿಯೂ 130 ಅಡಿ ಉದ್ದವಾಗಿಯೂ ಇದೆ. ಇದನ್ನು ನೀವು ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ಈ ದೇವಾಲಯವು ಎಷ್ಟೊಂದು ದೊಡ್ಡದಾಗಿರ್ತಕ್ಕಂಥ, ಅದ್ಭುತವಾಗಿರ್ತಕ್ಕಂಥ, ಆಶ್ಚರ್ಯಕರವಾಗಿರ್ತಕ್ಕಂಥ, ಗಮನಾರ್ಹವಾಗಿರ್ತಕ್ಕಂಥ ದೇವಾಲಯ ಇದಾಗಿದೆ ಅನ್ನೋದನ್ನು ನೀವು ನೋಡುತ್ತಿದ್ದೀರಿ. ಪ್ರಾಕಾರದ ನೆಲಕ್ಕೆ ಕಲ್ಲುಗಳನ್ನು ಹಾಸಿದೆ. ಈ ಪ್ರಾಕಾರದ ನಡುವೆ ಒಂದು ಕಾಲುವೆ ಇದೆ. ಇದರಲ್ಲಿ ತುಂಗಭದ್ರಾ ನದಿ ನೀರು ಹರಿಯುತ್ತದೆ. ಅಂದರೆ ಈಗೇನು ಕಲ್ಲು ಹಾಸಿಗೆಯನ್ನು ನೀವು ನೋಡ್ತಾ ಇದ್ದೀರಿ, ಅದರ ಕೆಳಗಡೆ ಏನದಪ್ಪ ಅಂತಂದರೆ ಒಂದು ಕಾಲುವೆ ಇದೆ. ಇದರ ಮೇಲೆ ಕಲ್ಲಿನಿಂದ ಅದನ್ನು ಮುಚ್ಚಲಾಗಿದೆ. ಈ ಪ್ರಕಾರದಲ್ಲಿ ಪರಸ್ಥಳದಿಂದ ಬರುವ ಯಾತ್ರಾರ್ಥಿಗಳಿಗೂ ಕೂಡ ಇಲ್ಲಿ ಉಳಿದುಕೊಳ್ಳಲು ವಸತಿ ಗೃಹವೂ ಕೂಡ ಇದೆ. ದೇವಾಲಯದ ಕಚೇರಿಯೂ ಕೂಡ ಇದೆ. ಈ ಪ್ರಕಾರದ ಎಡಭಾಗದ ಮೂಲೆಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಪಾಕಶಾಲೆ ಇದೆ. ಬಲಭಾಗದಲ್ಲಿ ಫಲಪೂಜಾ ಮಂಟಪವಿದೆ. ಇದಕ್ಕೆ ಕಲ್ಯಾಣ ಮಂಟಪ ಅಂಥೇಳಿ ಕರಿತಾ ಇದ್ದಾರೆ. ಯಾತ್ರಿಕರಿಗೆ ಎಲ್ಲ ರೀತಿಯಿಂದ ಇಲ್ಲಿ ಸಕಲ ಸೌಲಭ್ಯಗಳನ್ನು ಮಾಡಲಾಗಿರುತ್ತದೆ. ಈ ವಿರೂಪಾಕ್ಷ ದೇವಾಲಯಕ್ಕೆ 3 ಗೋಪುರಗಳುಂಟು. ಮೊದಲನೆಯ ಪ್ರಾಕಾರದಿಂದ ಪಶ್ಚಿಮ ದಿಕ್ಕಿಗೆ ಹೊರಟ್ರೆ ಮತ್ತೊಂದು ಗೋಪುರ ಅಲ್ಲಿ ಕಾಣ್ತಾ ಇದೆ. ಈ ಗೋಪುರಕ್ಕೆ ರಾಯಗೋಪುರ ಅಂಥೇಳಿ ಕರಿತಾ ಇದ್ದಾರೆ. ಈ ಗೋಪುರವನ್ನು ಶ್ರೀಕೃಷ್ಣ ದೇವರಾಯ ತನ್ನ ಪಟ್ಟಾಭಿಷೇಕದ ನೆನಪಿಗಾಗಿ ಇದನ್ನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ಈ ಗೋಪುರದ ಮೂಲಕ ಪ್ರವೇಶ ಮಾಡಿದರೆ 2ನೇ ಪ್ರಾಕಾರ ಸಿಗೋದು. ಈ ಪ್ರಾಕಾರದಲ್ಲಿ ಧ್ವಜಸ್ತಂಭ, ದೀಪಸ್ತಂಭಗಳು ನಮಗೆ ಕಂಡು ಬರ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಅನೇಕ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಗುಡಿಗಳು ಅಲ್ಲಿ ನಮಗೆ ಕಂಡು ಬರುತ್ತವೆ. ಅದರ ಎದುರುಗಡೆ ಇರತಕ್ಕಂಥದ್ದೇ ಮುಖ್ಯವಾಗಿರ್ತಕ್ಕಂಥ ದೇವರು ವಿರೂಪಾಕ್ಷ ದೇವಾಲಯವಾಗಿದೆ.
ಈ ವಿರೂಪಾಕ್ಷನನ್ನು ಪಂಪಾಪತಿ ಎಂದು ಕರೆಯುವ ವಾಡಿಕೆ ಇದೆ. ಇದು ಅತ್ಯಂತ ಪ್ರಾಚೀನ ಪುರಾತನ ಅದ್ಭುತ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಒಳಗೊಂಡಿರ್ತಕ್ಕಂಥ ದೇವಾಲಯ ಇದಾಗಿದೆ ಅಂತ ತಿಳ್ಕೊಂಡು ಹೇಳಬೇಕಾಗ್ತಾ ಇದೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.